1 ಗಂಟೆಯಿಂದ ಕಾರ್ಯಾಚರಣೆ ನಡೀತಾ ಇದೆ. 13ನೇ ಸ್ಪಾಟ್ ಅಲ್ಲಿ ಒಂದು ಪಾಯಿಂಟ್ ಅನ್ನು ಗುರುತು ಮಾಡಿದ್ದಾರೆ, ಅಲ್ಲಿ ಅಗಿತಾ ಇದ್ದಾರೆ. 1 ಗಂಟೆಯಿಂದ ಹಿಟಾಚಿ ಅಗಿತಾನೇ ಇದೆ. ಮಳೆ ಸುರಿತಾ ಇದೆ ಧೋ ಅಂತ. ದಕ್ಷಿಣ ಕನ್ನಡದ ಮಳೆ ಯಾವ ರೀತಿ ಇರುತ್ತೆ ಗೊತ್ತಿದೆ ನಿಮಗೆ, ಅದರ ಹನಿಗಳ ಗಾತ್ರ ನೋಡಬೇಕು. ಆದರೆ ನಿರಂತರವಾಗಿ ನಿಲ್ಲಿಸದೇ ಇವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ನೀರು ತುಂಬುತ್ತೋ ಅಲ್ಲಿ ಮೋಟರ್ನ ಇಟ್ಟುಬಿಟ್ಟು ನೀರನ್ನ ಆಚೆ ಹಾಕ್ತಾರೆ, ಮತ್ತೆ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ ಧರ್ಮಸ್ಥಳದ 13ನೇ ಪಾಯಿಂಟ್ನಲ್ಲಿ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ. ಅಗಿತಾನೇ ಇದ್ದಾರೆ, ಬಗಿತಾನೇ ಇದ್ದಾರೆ. ಸಾಮಾನ್ಯವಾಗಿ ಈ ರೀತಿ ಯಂತ್ರಗಳನ್ನು ಬಳಸ್ತಾರೆ ಅಂತಂದರೆ ಅಲ್ಲಿ ಏನೂ ಇಲ್ಲ ಅನ್ನುವಂಥದ್ದು ಗೊತ್ತಾಗಿದೆ ಅವರಿಗೆ. ಯಾಕಂದರೆ ನಿಜಕ್ಕೂ ಏನಾದರೂ ಸ್ಕೆಲಿಟಾನ್ ಇದ್ದರೆ, ನಿಜಕ್ಕೂ ಏನಾದರೂ ಶವಗಳಿದ್ವಲ್ಲಿ ಅಂತ ಅನ್ನೋದಾಯಿತು ಅಂತಂದರೆ ಈ ರೀತಿಯೆಲ್ಲ ಬಗೀತಿರಲಿಲ್ಲ. ಯಾಕಂದರೆ ಅದನ್ನು ತೆಗೆಯುವಂಥದ್ದು ರೀತಿಯೇ ಬೇರೆ, ಭಾಳ ಸೂಕ್ಷ್ಮ ತೆಗಿಬೇಕು. ಈ ಜಾಯಿಂಟ್ ಗಿಂಡಿಗಳಲ್ಲೆಲ್ಲ ಸೌದು ಹೋಗ್ಬಿಟ್ಟಿರುತ್ತೆ, ಮೂಳೆಗಳೇ ಕಾಣ್ದಂಗೆ ಆಗ್ಬಿಡ್ಬೋದು ಆ ಕೆಸರಲ್ಲಿ, ಆ ಮಣ್ಣಲ್ಲಿ. ಮಷಿನಲ್ಲಿ ನೋಡಿದ್ದಾರೆ, GPR ಎಲ್ಲ ಹುಡುಕಾಡಿದೆ, ತಡಕಾಡಿದೆ, ಅಲ್ಲೇನೂ ಇಲ್ಲ. ಹಾಗಾಗಿ ಏನು ಅಂದರೆ ಈಗ ಯಂತ್ರಗಳನ್ನು ಬಿಟ್ಟಲ್ಲಿ ಅಗಿತಾ ಇದ್ದಾರೆ. 1 ಗಂಟೆಯಿಂದ ಹಿಟಾಚಿ ಮುಖಾಂತರ ಅಗಿಯುವಂಥ ಕೆಲಸ ಆಗ್ತಾನೇ ಇದೆ, ನಿರಂತರವಾಗಿ ಆಗುತ್ತೆ. ಯಾಕಂದರೆ 13ನೇ ಪಾಯಿಂಟ್ ಇದೆಯಲ್ಲ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದರೆ ನೆನ್ನೆ ಮುಖ್ಯಮಂತ್ರಿಗಳು ಕೂಡ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ, 13ನೇ ಪಾಯಿಂಟಲ್ಲಿ ಏನೂ ಸಿಗಲಿಲ್ಲ ಅಂತಂತಂದರೆ ಕಾರ್ಯಾಚರಣೆಯನ್ನು ನಿಲ್ಲಿಸಬೇಡ ಅನ್ನುವಷ್ಟರ ಮಟ್ಟಿಗೆ. ಹೀಗಾಗಿಯೇ ಈ SIT ಅಧಿಕಾರಿಗಳು ಅವನು ಏನು ಹೇಳಿದರೂ ಕೂಡ ತುಂಬ ಕೂಲಾಗಿ ಕೇಳ್ತಾ ಇದ್ದಾರೆ. ಅವನು ಹೇಳಿದ ಕಡೆಗೆ ಇನ್ನೂ ಜಾಗವನ್ನು ವಿಸ್ತರಿಸಿ ಅಗಿತಾ ಇದ್ದಾರೆ. ಯಾಕಂದರೆ ಕೆಟ್ಟ ಹೆಸರು ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ. ಸೊ ಇದು ಸಂಗತಿ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ವಿವರಗಳು ಕೊಡ್ತೀವಿ.